ಎಸ್ ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ. ಯಾ ಸೊ ನಮ್ಮ ಸಿನಿಮಾದು 3 ಸಾಂಗ್ ರಿಲೀಸ್ ಆಗಿದೆ ಈಗ. ಅಷ್ಟು ಯಾರೇ ಯಾರೇ, ಆಮೇಲೆ ನಮ್ಮ ಡೈರೆಕ್ಟರ್ ಆಡಿರೋದು ಹೇಳು ಯಾಕೆ, ಆ್ಯಂಡ್ ಹೆಣ್ಮಕ್ಳದು ಎಣ್ಣೆಗೂ ಹೆಣ್ಣಿಗೂ 3 ಸಾಂಗ್ ಹಿಟ್ಟಾಗಿದೆ. ಆಲ್ಮೋಸ್ಟ್ 6 ಮಿಲಿಯನ್ ವ್ಯೂಸು, 200K ಲೈಕ್ಸ್, 2 ಲಕ್ಷ ಲೈಕ್ಸ್ ಬಂದಿದೆ ಇದು ಎಣ್ಣೆಗೂ ಹೆಣ್ಣಿಗೆ. ಸೊ ಏನು ಹೇಳೋದು, ಖುಷಿಯಾಗಿದೆ. ಈಗ ಈ ಥರ ಸಕ್ಸಸ್ ಸಿಕ್ಕಿದೆ ಅಂದರೆ ನೀವು ಹೇಳ್ದಂಗೆ ಸಾಂಗ್ಸ್ ನೋಡಿಬಿಟ್ಟು ಎಷ್ಟೋ ಜನ ಸಿನಿಮಾ ನೋಡೋಕ್ಕೆ ಬರ್ತಾರೆ. ಸೊ ನಮಗೆ ಈ ಥರ ಡೆಡ್ಲಿ ಕಾಂಬಿನೇಷನ್ ಇಬ್ಬರದು ಯಾವಾಗಲೂ ಹೇಳ್ತೀನಿ ನಾನು, ಡೈರೆಕ್ಟ್ರದು ಮತ್ತು ಅರ್ಜುನ್ ಜನ್ಯ ಸರ್ದು. ಇವತ್ತವರೆಗೂ ಅವರು ಆಲ್ಮೋಸ್ಟ್ ಮಾಡಿರೋ ಎಲ್ಲ ಸಾಂಗು ಸೂಪರ್ ಹಿಟ್ಟು. ಅದೇ ರೀತಿ ಈ ಸಿನಿಮಾಲು ಕಂಟಿನ್ಯೂ ಆಗಿದೆ. ಖುಷಿಯಾಗುತ್ತೆ, ನಮ್ಮ ಅದೃಷ್ಟ ಅಷ್ಟೇ. ನಿಮ್ಮ ಡೈರೆಕ್ಟರ್ ಬೇರೆ ಸಿನಿಮಾಗಳ ಹಾಡುಗಳು ಬರೆದು ನೀವು ಅದನ್ನು ಕೇಳಿ ಎಂಜಾಯ್ ಮಾಡಿದ್ದು, ಬಟ್ ಈಗ ಪರ್ಸನಲಿ ನಿಮ್ಮ ಕುಟುಂಬದವರೇ ಈ ಒಂದು ಹಾಡು ಮಾಡಿ ಈ ಥರದ್ದು ಟ್ರೆಂಡ್ ಆದಾಗ ಅದೇ ಮೊದಲು ಅವರು ಬೇರೆ ಸಿನಿಮಾ ನೋಡ್ತಾ ಇದ್ವಿ, ಆವಾಗ ಖುಷಿ ಆಗ್ತಿತ್ತು. ಅದಾಗಿದ್ಮೇಲೆ ಇವಾಗ ಡೈರೆಕ್ಟಾಗಿ ಮಾಡ್ತವ್ರಂದರೆ, ನಿರ್ದೇಶನ ಮಾಡ್ತವ್ರಂದರೆ ನಮ್ಮ ಸಿನಿಮಾ ಅದೇ ದೊಡ್ಡ ಖುಷಿ. ಅದರಲ್ಲಿ ಇವಾಗ ಸಾಂಗ್ ಬರೆದು ಹಾಡಿ ಎಲ್ಲ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇದು ನನ್ನ ಏನೂ ಹೇಳೋಕ್ಕಾಗಲ್ಲ, ಬರೀ ಅದೃಷ್ಟ ಅಷ್ಟೇ. ಈ ಥರ ನಂಗೆ ಚಾನ್ಸ್ ಸಿಕ್ಕಿರೋದೇ ದೊಡ್ಡ, ಅವ್ರು ನಂಗೆ ಕೊಟ್ಟಿರೋ ಅವಕಾಶ ಇದು. ಸೊ ಅದೇ ರೀತಿ ಎಲ್ಲ ಸಾಂಗು ಹಿಟ್ಟಾಗಿದೆ. ಸೊ ಇದೇ ನಾವು ಈ ಥರ ನಂಬಿಕೆ ಉಳಿಸ್ಕೊಂಡು ಹೋದರೆ ಸಾಕು. ಅದು ನಮ್ಮದು ಅವ್ರಿಗೆ ತುಂಬ ಖುಷಿಯಾಗಿದೆ ಅನಿಸುತ್ತೆ. ಅವ್ರು ಈ ಥರ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ತಾಯಿದ್ದಾರೆ. ಬಟ್ ಅದೇ ಈ ಥರ ಒಂದು ಹ್ಯಾಟ್ರಿಕ್ ಸಾಂಗ್ಗಳಾಗಿದೆ. ಬಟ್ ನಾನು ಎಲ್ಲ ಸಾಂಗ್ಗಳು ಶೂಟಿಂಗ್ ಮಾಡಿದ್ದೀವಲ್ವ. ಸೊ ಟೋಟ್ಲಿ ನಮ್ಮದು 7 ಸಾಂಗ್ಸ್ ಇದೆ ಸಿನಿಮಾ ಅಲ್ಲಿ, ಮ್ಯೂಸಿಕಲ್ ಸಿನಿಮಾ. ಎಲ್ಲ ಸಾಂಗ್ಗಳು ನನ್ನ ಪ್ರಕಾರ ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟ್ರ್ ಈಗಲೇ ಹೇಳ್ತಿದ್ರು, ನೆಕ್ಸ್ಟ್ ಸಾಂಗ್ 4ನೇ ಸಾಂಗು ರಿಲೀಸ್ ಮಾಡ್ತೀವಿ ಧಾರವಾಡಲ್ಲಿ ಅಂತ. ಸೊ ಅದು ತುಂಬ ಚೆನ್ನಾಗಿದೆ, ಲವ್ ಸಾಂಗು. ಸೊ ಅದೇ ರೀತಿ ಎಲ್ಲದೂ ಹಿಟ್ಟಾಗುತ್ತೆ ಅಂತ ಒಂದು ನಂಬಿಕೆ ಇದೆ, ನೋಡೋಣ.